ಹಾಯ್ ಹಲೋ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸೊ ಹಬ್ಬ ಅಂದಾಕ್ಷಣ ಹಬ್ಬದ ಮೆರುಗನ್ನ ಬಹಳಷ್ಟು ಹೆಚ್ಚಿಸೋಕೆ ನಮ್ಮ ಜೊತೆ ಸ್ಪೆಷಲ್ ಚಿತ್ರತಂಡ ಇದೆ. ಯಾರು ಏನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಇಂಟ್ರೊಡಕ್ಷನ್ ಅಂತೂ ಬೇಕೇ ಬೇಕು. ಬಿಕಾಸ್ ಇವರು ಸೌಮ್ಯತೆಗೂ ಸೈ, ಸಾಹಸಕ್ಕೂ ಜೈ. ಅಷ್ಟೇ ಅಲ್ಲ, ದೊಡ್ಡ ಮನೆಯ ವಿನಯವಂತ, ಪರಂಪರೆಯ ಬೆಂಕಿ ಕಿಡಿ. ದಟ್ಸ್ ಒನ್ ಆ್ಯಂಡ್ ಓನ್ಲಿ ವಿನಯ್ ರಾಜ್ಕುಮಾರ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ, ಹೇಗಿದ್ದೀರಾ? ನಾನು ಆರಾಮಿದ್ದೇನೆ, ನೀವು ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ ನೋಡಿ, ಅಲ್ಲಿ ಫುಲ್ ಮಾಸು, ಇಲ್ಲಿ ಫುಲ್ ಸೌಮ್ಯತೆ. ಅದ್ರ ಬಗ್ಗೆ ಮಾತಾಡೋಣ. ಬಟ್ ಅದಕ್ಕಿಂತ ಮುಂಚೆ ಇವ್ರನ್ನೆಲ್ಲರೂ ಅವ್ರ ಮನೆ ಮಗಳೂನೇ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ಯಾರನ್ನ ಕೇಳಿದ್ರೆ ನಮ್ಮನೆಯವಳು ಅಂತ ಮಾತಾಡ್ತಾರೆ. ಸೊ ಅಷ್ಟೇ ಅಲ್ಲ, ಬಹಳ ಮುದ್ದಾಗಿ ಕಾಣುವಂತಹ ನಮ್ಮ ಚಂದನವನದ ಅಪ್ಸರೆ ಅಂದ್ರೆ ತಪ್ಪಾಗಲ್ಲ, ಮೇಘನಾ ಶೆಟ್ಟಿ ಇದ್ದಾರೆ. ನಮಸ್ಕಾರ, ಹೇಗಿದ್ದೀರಿ? ಹಾಯ್, ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಆರಾಮದೇವಿ. ಒಟ್ಟಾರೆ ಇವತ್ತು ನಾವು ಮಾತಾಡ್ತಿರೋದು ಗ್ರಾಮಾಯಣ ಚಿತ್ರದ ಬಗ್ಗೆ. ಸೊ ಗ್ರಾಮಾಯಣ ಅಂದಾಕ್ಷಣ ತಾಯಿ ಮಗುವನ್ನ ಹೆರೋದಕ್ಕೆ 9 ತಿಂಗಳು ತಗೊಂತಾಳೆ. ಬಟ್ ಈ ಚಿತ್ರ ಬರೋದಕ್ಕೆ ಟ್ವೈಸ್ ದ ಟೈಮ್, 10 ವರ್ಷ, ಇಫ್ ಐ ಆಮ್ ನಾಟ್ ರಾಂಗ್. ಒಂದು 8 ವರ್ಷ. ಯಾ, ಅದ್ರಲ್ಲೂ ಈ ಅಪ್ಪನೂ ಸ್ಟಾರು, ತಾತನೂ ಸ್ಟಾರು, ದೊಡ್ಡಪ್ಪ ಸ್ಟಾರು, ಚಿಕ್ಕಪ್ಪ ಸ್ಟಾರು ಅಂತ ಸ್ಟಾರ್ಡಮ್ ಕುಟುಂಬದಿಂದ ಬಂದವರು ಒಂದು ಸ್ಕ್ರಿಪ್ಟನ್ನ ಈ ಲೆವೆಲಲ್ಲಿ ಹೋಲ್ಡ್ ಮಾಡ್ತಾರೆ ಅಂದರೆ ದೇರ್ ಇಸ್ ಸಮಥಿಂಗ್ ಇನ್ ಇಟ್. ಏನದು? ಏನಂದ್ರೆ ನನಗಂತೂ ಎಲ್ಲರ ಶ್ರಮ. ಅಂದರೆ ನಮ್ಮ ಡೈರೆಕ್ಟರ್ ಇರ್ಬೋದು, ನಮ್ಮ ಡೈರೆಕ್ಟರ್ ಈ ಸಿನಿಮಾನ ಒಂದು 10 ವರ್ಷದಿಂದ ಬರ್ಕೊಂಡು ಬಂದಿದ್ದಾರೆ. ಸೊ ಅವ್ರ ಊರ ಹೆಸರು ದೇವನೂರು ಅಂತ. ಸೊ ಆ ದೇವನೂರಲ್ಲಿ ನಡೆದಿರೋ ಒಂದಷ್ಟು ಚಿಕ್ಕ ಚಿಕ್ಕ ಕಥೆಗಳು, ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಸ್ಗಳನ್ನೆಲ್ಲ ಸೇರಿಸಿ ಇದೊಂದು ಕತೆ ಮಾಡಿದ್ದಾರೆ, ಗ್ರಾಮಾಯಣ ಅಂತ. ಅಂದರೆ ಒಂದು ಗ್ರಾಮದಲ್ಲಿ ನಡೆಯೋ ಒಂದು ರಾಮಾಯಣ ಥರ. ಅಂದರೆ ರಾಮಾಯಣ ಅಂದರೆ ಒಂದು ಎಷ್ಟು ದೊಡ್ಡ ಕತೆ, ಸೊ ಅದೇ ರೀತಿ ಈಗ ಗ್ರಾಮದಲ್ಲೂ ಒಂದು ದೊಡ್ಡ ಕತೆ, ಮಿನಿ ರಾಮಾಯಣ ಥರ 8 ವರ್ಷ ಟೈಮ್ ತಗೊಂಡು. ಬಟ್ ಸ್ಟಾರ್ಟಿಂಗ್ ಈ ಸಿನಿಮಾ ಶುರು ಮಾಡಿ ಒಂದಷ್ಟು ಕಾರಣಗಳಿಂದ ಅದು ನಿಲ್ತು. ಅದಾದಮೇಲೆ ತಿರ್ಗಾ ಲಹರಿ ಪ್ರೊಡಕ್ಷನ್ಸ್ ಅವರು ಇದನ್ನ ತೊಗೊಂಡು ಮತ್ತೆ ತಿರ್ಗಾ ನಾವು ಫಸ್ಟಿಂದ ಸ್ಕ್ರ್ಯಾಚಿಂದ ಶುರು ಮಾಡಿದ್ವಿ. ಸೊ ಅದನ್ನು ಶುರು ಮಾಡಿ ಇವಾಗ ಒಂದು 2.5-3 ಇಯರ್ಸ್ ಆಗಿದೆ. ಬಟ್ ಕೊನೆಗೂ ಕಂಪ್ಲೀಟ್ ಆಗಿ ಇವಾಗ ನಿಮ್ಮ ಮುಂದೆ ಬರ್ತಾ ಇದೆ. ದಟ್ಸ್ ನೈಸ್. ಸೊ ನಿಮ್ಮ ಪಾತ್ರದ ಬಗ್ಗೆ ಮಾತಾಡಬೇಕು. ಸೊ ಮೊದಲಿಗೆ ಪಾತ್ರದ ಹೆಸರೇನು ವಿನಯ್ ಅವರೇ? ಸಿಕ್ಸ್ ಸೆನ್ಸ್ ಸೀನಾ ಅಂತ. ಸಿಕ್ಸ್ತ್ ಸೆನ್ಸ್ ಸೀನಾ. ನೈಸ್. ಸೊ ಮೇಘನಾ ಅವರೇ, ಸೊ ತುಂಬ ಕಷ್ಟ ಅಲ್ವಾ ಡಿ ಗ್ಲಾಮರ್ ರೋಲ್ನ ಒಪ್ಕೊಳೋದು? ತಾವು ಅದನ್ನು ಬಹಳಷ್ಟು ಚಾಲೆಂಜಿಂಗ್ ಆಗಿ ತಗೋತೀರಾ. ಸೊ ಹೇಗೆ ಈ ಸ್ಕ್ರಿಪ್ಟನ್ನು ಆಯ್ಕೆ ಮಾಡಿದ್ದು, ಈ ಸ್ಕ್ರಿಪ್ಟ್ನ ಒಪ್ಕೊಂಡಿದ್ದು? ಅಂದ್ರೆ ಇದು ಡಿ ಗ್ಲಾಮರ್ ಅಂತ ಏನಿಲ್ಲ. ಅಂದ್ರೆ ಇದ್ರಲ್ಲಿ ನೋ ಮೇಕಪ್ ಲುಕ್, ಎಲ್ಲರೂ ಕೂಡ ನೋ ಮೇಕಪ್ ಲುಕ್ ಅಲ್ಲಿ, ಈ ಚಿತ್ರದ ಕಲಾವಿದರೆಲ್ಲರೂ ಕೂಡ ನೋ ಮೇಕಪ್ ಲುಕ್ ಅಲ್ಲೇನೆ ಮಾಡಿದ್ರು. ಆಕ್ಚುಲ್ ಆಗಿ ನಿಮ್ಗೇನು ಮೇಕಪ್ ಬೇಕಾಗಿರ್ಲಿಲ್ಲ, ಸೊ ವರ್ಕ್ ಆಯ್ತು. ಸೊ ಹಾಗಾಗಿ ಈ ಸಿನಿಮಾ ಎಲ್ರು ಕೂಡ ನೋ ಮೇಕಪ್ ಲುಕ್ ಅಲ್ಲೇ ಹೋಗಿದ್ದೇವೆ ನಾವು. ಸೊ ಪಾತ್ರದ ಬಗ್ಗೆ ಹೇಳೋದಾದ್ರೆ ಯಾತಕ್ಕಾಗಿ ಈ ಪಾತ್ರ ಆಯ್ಕೆ ಮಾಡ್ಕೊಂಡ್ರಿ ತಾವು? ಅಂದ್ರೆ ಕತೆ ತುಂಬಾ ಚೆನ್ನಾಗಿದೆ. ಕಥೆಯಲ್ಲಿ ನನ್ನ ಪಾತ್ರಕ್ಕೆ ತುಂಬಾನೇ ಪ್ರಾಮುಖ್ಯತೆ ಇದೆ. ಅಂದ್ರೆ ಈ ಒಂದು ಪಾತ್ರ ನನಗೆ ಚಾಲೆಂಜಿಂಗ್ ಆಕ್ಚುಲಿ. ನಾನು ಹಿಂದೆ ಎಲ್ಲೂ ಈ ತರದ್ದು ಒಂದು ಪಾತ್ರ ನಾನು ಮಾಡಿರ್ಲಿಲ್ಲ. ಸೊ ಒಂದು ಚಾಲೆಂಜಿಂಗ್ ಆಗಿರುವಂತ ಪಾತ್ರ. ಸೊ ಹಾಗಾಗಿ ನಂಗೆ ಇದು ತುಂಬಾ ಇಷ್ಟ ಆಯ್ತು, ಒಪ್ಕೋಬೇಕು ಅಂತ ತುಂಬಾ ಅನಿಸ್ತು. ಸೊ ಅಪ್ಪಟ ಹಳ್ಳಿ ಸೊಗಡಿನ ಕತೆ. ಸೊ ಹಳ್ಳಿ ಅಂದಾಕ್ಷಣ ನಾವು ಸಿಟಿಯಲ್ಲಿ ಬೆಳೆದವರು. ಸೊ ಸಿಟಿಯವರು ಹಳ್ಳಿಗೆ ಹೋಗೋದು, ಆ ಭಾಷೆಗೆ ನಮ್ಮನ್ನ ನಾವು ಪ್ರಿಪೇರ್ ಮಾಡ್ಕೊಳೋದು ಕಷ್ಟ ಇರುತ್ತೆ. ಸೊ ಹೇಗಿತ್ತು ಪ್ರಿಪರೇಷನ್? ಬಿಕಾಸ್ ಆ ಸ್ಲ್ಯಾಂಗ್ ಆಗಿರ್ಬೋದು, ಕನ್ನಡ ಮಾತಾಡುವಂಥ ಶೈಲಿ ಆಗಿರಬಹುದು, ಎಲ್ಲದಕ್ಕೂ ಅಡ್ಯಾಪ್ಟ್ ಆಗೋದಕ್ಕೆ ಟೈಮ್ ತಗೊಂಡ್ರಾ ಹೇಗೆ? ಅದೇ 8 ವರ್ಷದಿಂದ ಶೂಟ್ ಮಾಡ್ತಿದ್ದೀವಿ. ಸೊ ಎಲ್ಲದು ಅಂದ್ರೆ ತುಂಬಾ ಈ ಸ್ಕ್ರಿಪ್ಟ್ ಸಾಕಷ್ಟು ಸಲ ಓದಿದ್ವಿ, ತುಂಬಾ ಸಲ ನರೇಷನ್ ಮಾಡಿದ್ವಿ. ಆಮೇಲೆ ಪ್ರತಿಯೊಂದು ಆರ್ಟಿಸ್ಟ್ ಎಲ್ಲರೂ ಕೂತ್ಕೊಂಡು ಈ ಸ್ಕ್ರಿಪ್ಟ್ ಒಂದಷ್ಟು ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆನೇ ಒಂದಷ್ಟು ಬ್ಲಾಕಿಂಗ್ಸ್ ಮಾಡಿ, ವರ್ಕ್ಶಾಪ್ಸ್ ಮಾಡಿ, ಆಮೇಲೆ ಆ ಹಳ್ಳಿಗೆ ಸಾಕಷ್ಟು ಸಲ ಹೋಗಿ ಅಲ್ಲಿರೋ ಜನರ ಜೊತೆ ಮಾತಾಡಿ, ಅವ್ರು ಹೇಗೆ ಮಾತಾಡ್ತಾರೆ, ಆ ಹಳ್ಳಿಯಲ್ಲಿ ಒಂದು ಸ್ವಲ್ಪ ದಿನ ಇದ್ದು. ಸೊ ಅದರಿಂದ ಅವ್ರು ಮಾತಾಡೋದೆಲ್ಲ ಒಂದು ವಾಯ್ಸ್ ರೆಕಾರ್ಡಿಂಗ್ಸ್ ನಮ್ಮ ಡೈರೆಕ್ಟರ್ ಕಳಿಸ್ತಾನೆ ಇದ್ರು. ಅದನ್ನ ಕೇಳಿ 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 ಅದೊಂದು ಡೈಲೆಕ್ಟ್ ಒಂದಷ್ಟು ತಲೆಯಲ್ಲಿ ಕೂತ್ಕೊಂತು. ಸೊ ಒಂದಷ್ಟು ಪ್ರಿಪರೇಷನ್ಸ್ ಅಂತೂ ಗ್ಯಾರಂಟಿ ಇತ್ತು, ಆಮೇಲೆ ಬೇಕಿತ್ತು ಈ ಸಿನಿಮಾಕ್ಕೆ ಕೂಡ. ಸೊ ಆ ಥರ ಒಂದಷ್ಟು ಪ್ರಿಪರೇಷನ್ಸ್ ಮಾಡಿದ್ವಿ. ಪ್ರಿಪರೇಷನ್ ಟೈಮು ಹೌದು, ತುಂಬಾ. ಸೊ ನಿಮ್ಮನ್ನು ಕೇಳಲೇಬೇಕು, ಹೇಗಿತ್ತು ಆ ಕನ್ನಡ ನೀವು ಅಡ್ಯಾಪ್ಟ್ ಆಗಿದ್ದು? ಬಿಕಾಸ್ ಆ ಸ್ಲ್ಯಾಂಗ್ಗೆ ಈಸಿನಾ? ವಾಸ್ ಇಟ್ ಈಸಿ?
ಇಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆಗ್ತಾ ಇತ್ತು. ಅಂದ್ರೆ ನಾವು ಸೆಟ್ಗೆ ಹೋಗೋಕ್ಕಿಂತ ಮುಂಚೆ ಇವ್ರು ಹೇಳ್ದಂಗೆ ವರ್ಕ್ಶಾಪ್ಸ್ ಆಗಿರ್ಬೋದು, ಪ್ರಿಪ್ರೇಷನ್ ಆಗಿರ್ಬೋದು, ಎಲ್ಲಾನು ನಾವು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ವಿ. ಸೊ ಅದೆಲ್ಲ ಮಾಡ್ಕೊಂಡು ಸೆಟ್ಟಿಗೆ ಹೋದಾಗ ಇದು ಹೊಸದು ಮಾಡಕ್ ಕಷ್ಟ ಆಗುತ್ತೆ ಅಂತ ಏನು ಅನಿಸ್ತಿರ್ಲಿಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಹೋದಾಗ. ಸೊ ಹಾಗಾಗಿ ಸೆಟ್ ಅಲ್ಲಿ ಎಲ್ರಿಗೂ ಈಸಿ ಆಗ್ತಿತ್ತು. ಆಮೇಲೆ ನಮ್ ಚಂದ್ರು ಸರ್ ಅದೇ ಊರ್ನವ್ರಾಗಿರೋದ್ರಿಂದ ಅವ್ರಿಗೆ ನಾವು ಮಾತಾಡೋ ಪ್ರತಿಯೊಂದು ಮಾತನ್ನು ಅಲ್ಲೇ ಸ್ಪಾಟ್ ಅಲ್ಲೇ ಕರೆಕ್ಟ್ ಮಾಡ್ಬಿಡ್ತಾ ಇದ್ರು, ಇದು ಹಿಂಗಲ್ಲ ಹಿಂಗೆ ಬರ್ಬೇಕು ಅಂತ. ಸೊ ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಬಹಳಷ್ಟು ಬೇಗ ಬ್ಲೆಂಡ್ ಆಗ್ತೀರಾ. ಆಮೇಲೆ ನೀವು ಕಾಸ್ಟ್ಯೂಮ್ ಅಲ್ಲಿ ಬಂದಾದ್ಮೇಲೆ ಸೆಟ್ ಅಲ್ಲಿ ಇರ್ಬೇಕಾದ್ರೆ ಎಷ್ಟೊಂದು ಜನ ನಮ್ಮೂರ್ನವನೇ ಅಂದ್ರಂತ, ಹೌದಾ? ತುಂಬಾ ಜನ ಕನ್ಫ್ಯೂಸ್ ಆಗ್ಬಿಡ್ತಾ ಇದೆ. ಆಕ್ಚುಲಿ ಒಂದ್ಸಲ ಏನಾಯ್ತು ಅಂದ್ರೆ ಒಂದು ಫೈಟ್ ಸೀನ್ ಇತ್ತು. ಓಕೆ. ನಂದೆ ಯೋಗಿ ಅವ್ರು ಕೂಡ ಈ ಸಿನಿಮಾದಲ್ಲಿ ಇದ್ದಾರೆ. ಸೊ ನಂದು ಯೋಗಿ ಅವ್ರದ್ದು ಒಂದು ಫೈಟ್ ಸೀನ್ ನಡೀತಾ ಇತ್ತು. ಇಬ್ರು ಫೈಟ್ ಆಡ್ತಾ ಇದ್ವಿ ರಾತ್ರಿ ಟೈಮಲ್ಲಿ. ಸೊ ಊರ್ ಜನರು ಬಂದ್ಬಿಟ್ಟು ಬಿಡ್ಸಕ್ ಸ್ಟಾರ್ಟ್ ಮಾಡೋದು ಒಂದಿಬ್ರು. ಅವರು ನಿಜ ಜಗಳ ಆಡ್ತಿದ್ದಾರೆ ಊರಲ್ಲಿ ಅನ್ಬಿಟ್ಟು ಇಬ್ರು ಬಿಡ್ಸಕ್ ಶುರು ಮಾಡಿದ್ರು. ಆಮೇಲೆ ನಮ್ಗೆ ಒಂಥರ ಖುಷಿ. ಸೀನ್ ಕಟ್ ಆಯ್ತು, ಅದಕ್ಕೆ ಬೇಜಾರಾಯ್ತು, ಬಟ್ ಖುಷಿನೂ ಆಯ್ತು. ನಿಜ ಅಥೆಂಟಿಕ್ ಆಗಿ ಕಾಣಿಸ್ತಾ ಇದೆ ನಮ್ ಸೀನ್ ಅಂತ ಖುಷಿನೂ ಆಯ್ತು. ದಟ್ಸ್ ಅ ಪ್ರೌಡ್ ಅಲ್ವಾ? ಆ ತರ ಯಾರೋ ಒಬ್ರು ನಮ್ಮಲ್ಲೇ ಒಬ್ಬ ಅಂತ ರಿಸೀವ್ ಮಾಡೋದು ತುಂಬಾ ಕಷ್ಟನೇ ಅದು. ಅಂಡ್ ಆಲ್ಸೋ ಡೈರೆಕ್ಟರ್ ನಿಮ್ನ ಅಪ್ರಿಶಿಯೇಟ್ ಮಾಡ್ತಿದ್ರು. ಯಾವ್ದೇ ಕ್ಯಾರೆಕ್ಟರ್ ಕೊಟ್ಟರು ಬಹಳಷ್ಟು ಬೇಗ ಬ್ಲೆಂಡ್ ಆಗ್ಬಿಡ್ತಾರೆ ಇನ್ ಟು ದಿ ಕ್ಯಾರೆಕ್ಟರ್ ಅಂತ. ಹೇಗೆ ಬಂತು ಇದೆಲ್ಲ? ಲೈಕ್ ಲಾಟ್ ಆಫ್ ಪ್ರಿಪರೇಷನ್ ಇಂದಾನ? ಗ್ಯಾರಂಟಿ ಅದು ಪ್ರಿಪರೇಷನ್ ಇರುತ್ತೆ. ಆಮೇಲೆ ಆ ಕ್ಯಾರೆಕ್ಟರ್ ಅಲ್ಲಿ ಏನಾದ್ರು ಒಂದು ಹತ್ತಿರದ ಆಗಿರುತ್ತೆ ನಮ್ಮಲ್ಲಿ. ಸೊ ಅದಕ್ಕೆ ಆ ಕ್ಯಾರೆಕ್ಟರ್ನ ಕೂಡ ಚೂಸ್ ಮಾಡಿರ್ತೀವಿ ಮೋಸ್ಟ್ಲಿ. ಆಮೇಲೆ ನಾನು ನೋಡೋಕ್ಕೂ ತುಂಬಾ ರೆಗ್ಯುಲರ್ ಆಗಿ ಕಾಣಿಸ್ತೀನಿ ಅನ್ಸುತ್ತೆ. ಸೊ ಅದಕ್ಕೆ ಈಸಿಯಾಗಿ ಇನ್ನೂ ಬ್ಲೆಂಡ್ ಆಗ್ಬೋದು. ಆಮೇಲೆ ಅದೇನೇ ಇದ್ರೇನು ಸ್ಕ್ರಿಪ್ಟ್ನ ಎಷ್ಟು ಸಲ ಓದ್ತೀವಿ, ಆಮೇಲೆ ಅದ್ರ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀವಿ. ಆಮೇಲೆ ಈ ಕ್ಯಾರೆಕ್ಟರ್ ಏನಂತಾರೆ, ಈಗ ನಮ್ಮಲ್ಲಿ ಹೆಂಗೆ ಇಂಟ್ರೋಸ್ಪೆಕ್ಟ್ ಮಾಡ್ತೀವಿ, ಆ ಕ್ಯಾರೆಕ್ಟರ್ದು ಒಂದಷ್ಟು ಇಂಟ್ರೋಸ್ಪೆಕ್ಟ್ ಮಾಡಿದ್ರೆ ಆ ಕ್ಯಾರೆಕ್ಟರ್ ತುಂಬ ಚೆನ್ನಾಗೇ ಅರ್ಥ ಆಗುತ್ತೆ. ಸೊ ಅದರಿಂದ ಒಂದು ಸ್ವಲ್ಪ ಈಸಿ ಆಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.